ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ನಾನು ಪುರುಷನಲ್ಲ, ದೈಹಿಕ ಸಂಭೋಗ ನನ್ನಿಂದ ಸಾಧ್ಯವಿಲ್ಲ. ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಹುರುಳೇ ಇಲ್ಲ, ಇದೆಲ್ಲ ಷಡ್ಯಂತ್ರ ಅಂದ ವಿವಾದಿತ ಸ್ವಾಮಿ. ತನ್ನ ಬೆನ್ನು ತಾನೇ ತಟ್ಟಿಕೊಂಡ ನಿತ್ಯಾನಂದ. ಬನ್ನೇರುಘಟ್ಟದಲ್ಲಿ ಎಸಿ ಬಸ್ ಸಫಾರಿ, ಕಾಡಿನ ಅಲೆದಾಟವು ಇನ್ಮುಂದೆ ಫುಲ್ ಲಕ್ಸುರಿ. ಬಿಸಿಲಿಗೆ ಬೆಂಡಾಗಿದ್ದ ಪ್ರಾಣಿ ಪ್ರಿಯರಿಗೆ ಖುಷಿಯೋ ಖುಷಿ. ಕೆರೆಗಳ ನಿರ್ಮಾಣವೇ ಈತನ ಕಾಯಕ. ಬತ್ತಿದ ಬೋರ್ವೆಲ್ಗಳಲ್ಲೂ ನೀರು ಉಕ್ಕಿಸೋ ಭಗೀರಥ, ಲಿಮ್ಕಾ ರೆಕಾರ್ಡ್ ಗಿಟ್ಟಿಸಿದ ಜಲಸಾಧಕ. ಬೆಂಗಳೂರು ಕರಗಕ್ಕೆ ಇನ್ನೆರಡೇ ದಿನ ಬಾಕಿ. ಧರ್ಮರಾಯ ದೇವಾಲಯದಲ್ಲಿ ಭರದ ತಯಾರಿ, ಸಿದ್ಧತೆ ಪರಿಶೀಲನೆಗೆ ದೇಗುಲಕ್ಕೆ ಮೇಯರಮ್ಮ ಭೇಟಿ. ದೇವ್ ಆಡಿಪ್ರಹ ವಿವಾದಕ್ಕೆ ಬ್ರೇಕ್, ಟೈಟಲ್ ಬಳಕೆಗೆ ಸೆನ್ಸಾರ್ ಬೋರ್ಡ್ ಗ್ರೀನ್ ಸಿಗ್ನಲ್. ಕೊನೆಗೂ ನಿಟ್ಟುಸಿರು ಬಿಟ್ಟ ಇಂದ್ರಜಿತ್ ಲಂಕೇಶ್. ನಾನು ಪುರುಷನಲ್ಲ, ದೇವಮಾನವ. ದೈವಿ ಶಕ್ತಿಯ ಪರಿಣಾಮವಾಗಿ ನನಗೆ ದೈಹಿಕ ಭೋಗ ಕ್ರಿಯೆಗಳನ್ನು ಮಾಡಲಾಗೋಲ್ಲ. ನನ್ನ ವಿರುದ್ಧದ ಆರೋಪಗಳೆಲ್ಲ ಸುಳ್ಳು. ಆರೋಪ ಮಾಡೋರೇ ಕ್ರಿಮಿನಲ್ಸ್. ಅಲ್ಲದೆ ವಿಶ್ವದ 100 ಪ್ರಭಾವಿ ವ್ಯಕ್ತಿಗಳಲ್ಲಿ ನಾನೂ ಒಬ್ಬ. ಹೀಗಂತ ಕತೆ ಬಿಟ್ಟಿರೋರು ಮತ್ತಾರೂ ಅಲ್ಲ, ನಿತ್ಯಾನಂದ. ನಿತ್ಯ ಸತ್ಯ ಇನ್ನೇನಿತ್ತು ನೋಡೋಣ ಬನ್ನಿ. The CID files all false allegations, baseless things. Now I'll give you some of the main things. The additional charge sheet they filed, they brought very funny 377. You see, actually, he is older than me. If he is telling 7 years before, so many times he had some whatever crap he is telling. First, he should be arrested. I am telling the CID, you already arrested me for this case. Now arrest him first. All the complainants in this case are criminals. Anyhow, so I am going to ask the court, High Court, asking for CBI investigation. Let the CBI investigate the whole thing. I will be free. I will prove my innocence in the investigation itself in one day. They have listed the 100 top most spiritually influential living people in the world. In that they added my name also as a one. All of you published different way. Somebody published saying that I am not a man. I never made that statement. I said very clearly some spiritual yogic experience has happened in me more than last 10 years. I am in a state where my body is not capable of physical action. You do medical test. ಸಿಲಿಕಾನ್ ಸಿಟಿಯ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಕರಗ ಮಹೋತ್ಸವಕ್ಕೆ ಮೊದಲ ಸ್ಥಾನ. ಪ್ರತಿ ವರ್ಷ ನಡೆಯುವ ಸಂಭ್ರಮದ ಕರಗೋತ್ಸವ ಮತ್ತೆ ಬಂದಿದೆ. ಚೈತ್ರ ಪೂರ್ಣಿಮೆಯ ಶುಕ್ರವಾರ ಮಧ್ಯರಾತ್ರಿ ನಡೆಯೋ ಧರ್ಮರಾಯ ಸ್ವಾಮಿ ಕರಗಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ಬೆಂಗಳೂರು ಕರಗ ಹೆಸರು ಕೇಳಿದ್ರೆ ಸಾಕು, ಉದ್ಯಾನ ನಗರಿ ಜನರು ರೋಮಾಂಚನಗೊಳ್ತಾರೆ. ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿಯ ಆರಾಧನೆಯ ಪ್ರತೀಕ ಈ ಕರಗ. ಧರ್ಮರಾಯ ಸ್ವಾಮಿ ಕರಗ ಉತ್ಸವಕ್ಕೆ ಇನ್ನೆರಡೇ ದಿನ ಬಾಕಿ. ಚೈತ್ರ ಪೂರ್ಣಿಮೆಯ ಶುಕ್ರವಾರ ಮಧ್ಯರಾತ್ರಿ ನಡೆಯುವ ಕರಗಕ್ಕೆ ನಗರದ ಪ್ರತಿಷ್ಠಿತ ತಿಗರಳಪಾಳ್ಯ ಧರ್ಮರಾಯ ಸ್ವಾಮಿ ದೇವಾಲಯ ಸಿಂಗಾರಗೊಂಡಿದೆ. ಕರಗಕ್ಕೆ ಭರದ ಸಿದ್ಧತೆಯೂ ನಡೆಯುತ್ತಿದೆ. ಕರಗ ಮಹೋತ್ಸವ 11 ದಿನಗಳ ಆಚರಣೆ. ಚೈತ್ರ ಶುಕ್ಲ ಸಪ್ತಮಿಯಿಂದ ಬಹುಳ ಬಿದಿಗೆಯವರೆಗೆ ನಡೆಯಲಿದೆ. ಈ ವರ್ಷದ ಈ ಬಾರಿ 37 ವರ್ಷದ ಜ್ಞಾನೇಂದ್ರ ಅರ್ಚಕರು ಹೂವಿನ ಕರಗ ಹೊರಲಿದ್ದು ಇವತ್ತು ಕೂಡ ವಿಶೇಷ ಪೂಜೆ ನೆರವೇರಿಸಿದ್ರು.
ಅನ್ನೋದಕ್ಕೆ ಒಂದು ಸಿದ್ಧಿ ಬೇಕು. ಆ ಸಿದ್ಧಿಯನ್ನು ಸಾಧಿಸ್ಕೋಬೇಕು. ಅನೇಕ ಸಾಧನಗಳಿವೆ. ಆ ಸಾಧನಗಳಲ್ಲಿ ತೊಡಗಿರ್ತಾರೆ. 1 ತಿಂಗಳ ಕಾಲ ಮನೆಯಿಂದ ಇದು ದೇವಸ್ಥಾನದ ಒಳಗೆ ಇದ್ದು ಅವರು ವ್ರತಾಚರಣೆಯಲ್ಲಿ ತೊಡಗಿರ್ತಾರೆ. ಕರಗ ಹಿನ್ನೆಲೆಯಲ್ಲಿ ಮೇಯರ್ ಶಾರದಮ್ಮ ಇವತ್ತು ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಹಬ್ಬದ ತಯಾರಿಯನ್ನ ಪರಿಶೀಲಿಸಿದ್ರು. ಪಾಲಿಕೆ ವತಿಯಿಂದ 75 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ಈ ಒಂದು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು, ಬೀದಿ ದೀಪ ಇರ್ಬೋದು, ಮತ್ತು ಫಾಟ್ವಾಲ್ ಮುಚ್ಚಂಥದ್ದು ಇರ್ಬೋದು, ಎಲ್ಲವೂ ಸಹ ದೇವರ ಮೆರವಣಿಗೆ ಹೋಗೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡಿಕೊಡೋದಕ್ಕೆ ನಾವು ಆದೇಶ ಮಾಡಿದ್ದೇವೆ. ಶುಕ್ರವಾರ ಮಧ್ಯರಾತ್ರಿ ಧರ್ಮರಾಯ ಸ್ವಾಮಿ ದೇವಾಲಯದಿಂದ ಹೊರಡುವ ಕರಗ ಅವೆನ್ಯೂ ರಸ್ತೆ, ನಗರ್ತಪೇಟೆ, ರಾಮಮಂದಿರ, ಅಕ್ಕಿಪೇಟೆ, ಅಣ್ಣಮ್ಮ ದೇವಾಲಯ ಸೇರಿದಂತೆ ವಿವಿಧೆಡೆ ಸಾಗಿ ಕೊನೆಗೆ ಹಾನಿ ಮಸ್ತಾನ್ ಸಾಬ್ ದರ್ಗಾದಲ್ಲಿ ಪೂಜೆ ಸ್ವೀಕರಿಸಿ ಸೂರ್ಯೋದಯದ ಹೊತ್ತಿಗೆ ದೇವಾಲಯ ಸೇರಲಿದೆ. 3 ಗಂಟೆ ಬೆಳಗಿನ ಜಾವ ಇಲ್ಲಿಂದ ಪ್ರಾರಂಭ ಆಗುತ್ತೆ ಉತ್ಸವ. ಅದರ ಜೊತೆಗೆ ವಾದ್ಯ ಮೇಳ, ಡ್ರಮ್ಮು ಅದೆಲ್ಲ ಇರುತ್ತೆ. ನಮ್ಮ ವೀರಕುಮಾರರು ಅವರನ್ನು ಜೊತೆಯಲ್ಲಿ ಕರೆದುಕೊಂಡು ಎಲ್ಲ ಹೆಣ್ಣು ಮಕ್ಕಳೇ ಆದ್ದರಿಂದ ಒಡವೆಗಳು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಬರ್ತಾರೆ. ಅವನ್ನ ಸೆಕ್ಯೂರಿಟಿ ಥರ ಎಲ್ಲ ಕರ್ಕೊಂಡು ಈ ನಗರ ಪ್ರದಕ್ಷಿಣೆ ಮಾಡ್ತಾರೆ. ಇಲ್ಲಿಂದ ಅದು ಬಂದ ನಂತರ 5 ಗಂಟೆ ಅಷ್ಟೊತ್ತಿಗೆ ಎಲ್ಲ ದೇವಸ್ಥಾನದ ಬಳಿ ಬರ್ತಾರೆ. ಒಟ್ಟಾರೆ ವಿವಿಧತೆಯಲ್ಲಿ ಏಕತೆ ಸಾರುವ ಈ ಉತ್ಸವದಲ್ಲಿ ಎಲ್ಲಾ ವರ್ಗದ ಹಾಗೂ ಧರ್ಮದ ಜನರು ಪಾಲ್ಗೊಂಡು ಸಂಭ್ರಮಿಸುವುದು ಬೆಂಗಳೂರು ಕರಗದ ವೈಶಿಷ್ಟ್ಯ. ಮಮತಾ ಜೊತೆ ಅಶ್ವಿನಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಶಿವಾಜಿನಗರದಲ್ಲಿರೋ ಐತಿಹಾಸಿಕ ಪ್ರಸಿದ್ಧ ಮುತ್ಯಾಲಮ್ಮ ದೇವಿ ಉತ್ಸವ ವಿಜೃಂಭಣೆಯಿಂದ ನಡೆಯಿತು. ದೂರ ದೂರುಗಳಿಂದ ಬಂದಿದ್ದ ಸಾವಿರಾರು ಭಕ್ತರು ಭಕ್ತಿಯಿಂದ ದೇವಿಯನ್ನ ಆರಾಧಿಸಿದ್ರು. ಸಿಎಂ ಸದಾನಂದ ಗೌಡ ಕೂಡ ದೇವಾಲಯಕ್ಕೆ ಬಂದಿದ್ದು ವಿಶೇಷವಾಗಿತ್ತು. ದೇವಾಲಯದ ಮುಂದೆ ಭಕ್ತ ಸಾಗರ, ಸಿಂಗಾರಗೊಂಡ ರಥ, ಬೀದಿ ಬೀದಿಗಳಲ್ಲೂ ಭರ್ಜರಿ ವ್ಯಾಪಾರ. ಇದು ಬೆಂಗಳೂರಿನ ಶಿವಾಜಿನಗರದಲ್ಲಿರೋ ಮುತ್ಯಾಲಮ್ಮ ದೇವಿಯ ಉತ್ಸವದ ದೃಶ್ಯ. ಪ್ರತಿ ವರ್ಷದಂತೆ ಈ ಬಾರಿಯೂ ಶಿವಾಜಿನಗರದಲ್ಲಿ ದೇವಿಯ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ವಿಶೇಷ ಅಂದ್ರೆ ಈ ಬಾರಿ ಮುಖ್ಯಮಂತ್ರಿ ಸದಾನಂದ ಗೌಡರು ದೇಗುಲಕ್ಕೆ ಆಗಮಿಸಿದ್ರು. ದೇವಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಿದ್ರು. ಮುತ್ಯಾಲಮ್ಮನ ಒಂದು ದರ್ಶನ ಪಡಬೇಕು ಅಂತ ಹೇಳುವಂಥದ್ದು ನನ್ನ ಅಪೇಕ್ಷೆ ಇತ್ತು. ಈ ಭಾಗದ ನಮ್ಮೆಲ್ಲ ಕಾರ್ಯಕರ್ತರ ಮತ್ತು ಊರಿನವರ ಅಪೇಕ್ಷೆ ಇತ್ತು. ಅದಕ್ಕಾಗಿ ಇವತ್ತು ರಜಾ ದಿನ, ಅದಕ್ಕಾಗಿ ಬೆಳಿಗ್ಗೆ ಬಂದು ಆ ತಾಯಿಯ ಆಶೀರ್ವಾದ ಪಡ್ಕೊಂಡು ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ, ಈ ರಾಜ್ಯದ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ದೇವರಲ್ಲಿ ಸಲ್ಲಿಸಿದ್ದೇನೆ. 2 ದಿನದ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ದೇವಿಯ ದರ್ಶನ ಪಡೆದರು. ಕರ್ನಾಟಕವಲ್ಲದೆ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಿಂದಲೂ ಸಾವಿರಾರು ಭಕ್ತರು ಆಗಮಿಸಿದ್ರು. ರಾಜಾಜಿನಗರದಿಂದ ಬಂದು ಇಲ್ಲಿ ಎಳಿತಾ ಇದ್ದೀವಿ ತೇರು. ಈ ತಾಯಿನ ಬೇಡ್ಕೊಂಡಿದ್ದೆಲ್ಲ ನಮಗಾಗತ್ತೆ, ಎಲ್ಲ ನಡೆಯುತ್ತೆ. ಭಕ್ತಿ ಒಂದೇ ಕೇಳೋದು, ಅವಳು ಬೇರೆ ಏನು ಕೇಳಲ್ಲ. ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ ಶಿವಾಜಿನಗರದ ಸುತ್ತಮುತ್ತಲಿನ ರಸ್ತೆಗಳಲ್ಲಿ ನಡೆಯಿತು. 2 ದಿನಗಳ ಮುತ್ಯಾಲಮ್ಮ ಉತ್ಸವಕ್ಕೆ ತೆರೆ ಬಿತ್ತು. ಅಂತೂ ಉತ್ಸವ ನಡೆದ 2 ದಿನಗಳು ಶಿವಾಜಿನಗರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ಒಂದು ಕಾಲಕ್ಕೆ 300ಕ್ಕೂ ಹೆಚ್ಚು ಕೆರೆಗಳಿದ್ವು. ಆದರೆ ಈಗ ಉಳಿದಿರೋದು ಕೇವಲ ಬೆರಳಿಣಿಕೆಯಷ್ಟು ಮಾತ್ರ. ಆದರೆ ಇಲ್ಲೊಬ್ಬ ಪುಣ್ಯಾತ್ಮ 500ಕ್ಕೂ ಹೆಚ್ಚು ಕೆರೆಯನ್ನ ಕಟ್ಟಿಸಿ ಲಿಮ್ಕಾ ಅವಾರ್ಡನ್ನು ಗೆಟ್ಟಿಸಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಆ ಜಲಸಾಧಕನ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ. ಇದು ಬೆಂಗಳೂರಿನ ಹೊರವಲಯದಲ್ಲಿರುವ ಬಿಸ್ಲೆರಿ ನೀರಿನ ಕಂಪನಿ. ಇಲ್ಲಿಯ ಬೋರ್ವೆಲ್ಗಳು ಸದಾಕಾಲ ನೀರು ತೆಗೆದು ಬರಡಾಗತೊಡಗಿದ್ವು. ಆ ಸಮಯದಲ್ಲಿ ಭೇಟಿಯಾದ ಜಲತಜ್ಞ ಅಯ್ಯಪ್ಪ ಮಸಗಿ ಇಲ್ಲಿ ಇಂಗುಗುಂಡಿಗಳನ್ನು ತೆಗೆಸಿದರು. ಆವರಣದಲ್ಲಿಯೇ ಪುಟ್ಟದೊಂದು ಕೆರೆ ನಿರ್ಮಿಸಿ ಇಲ್ಲಿಯ ಬೋರ್ವೆಲ್ಗಳಲ್ಲಿ ಮತ್ತೆ ಜೀವಜಲ ಚಿಮ್ಮುವಂತೆ ಮಾಡಿದರು. ಮದರ್ ಅರ್ತಿಂದ ನಾವೇನು ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದಕ್ಕೆ ತಿರ್ಗಾ ಡೆಬಿಟ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್, ಅಂದರೆ ಕ್ರೆಡಿಟ್ ಮತ್ತು ಡೆಬಿಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಂದು ವರ್ಕ್ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು ಅಪ್ರಾಕ್ಸಿಮೇಟಾಗಿ ಒಂದು ರೈನ್ಫಾಲು ಅಪ್ರಾಕ್ಸಿಮೇಟಾಗಿ 28 lakhs ಲೀಟರ್ಸ್. ಅದು 2 ದಿನದಲ್ಲಿ ಮದರ್ ಅರ್ತ್ಗೆ
ಪರ್ಕ್ಯುಲೇಟ್ ಆಗುತ್ತೆ ಅಂತ ಒಂದು ಆಶ್ವಾಸನೆ ಹೇಳಿದ್ದಾರೆ. ಇದು ಒಂದು ಉದಾಹರಣೆಯಷ್ಟೇ. ಬರದ ನಾಡು ಗದಗದಲ್ಲಿ ಹುಟ್ಟಿ ಬೆಳೆದ ಅಯ್ಯಪ್ಪ ಮಸಗಿ ಬರದ ವಿರುದ್ಧವೇ ಯುದ್ಧಕ್ಕೆ ನಿಂತಿದ್ದಾರೆ. ಹರಿಯುವ ನೀರನ್ನ ಇಂಗಿಸೋದು, ಆ ಮೂಲಕ ಬರಡಾದ ಬಾವಿ ಬೋರ್ವೆಲ್ಗಳನ್ನ ಮತ್ತೆ ಪುನರುಜ್ಜೀವನಗೊಳಿಸೋದು ಇವರ ಕಾಯಕ. ಇವರ ಸತತ ಪ್ರಯತ್ನದಿಂದಾಗಿ ಇದುವರೆಗೂ 500ಕ್ಕೂ ಹೆಚ್ಚು ಕೆರೆಗಳು ನಿರ್ಮಾಣವಾಗಿವೆ. 1000ಕ್ಕೂ ಹೆಚ್ಚು ಬರಡಾದ ಬೋರ್ವೆಲ್ಗಳಲ್ಲಿ ಮತ್ತೆ ನೀರು ಉಕ್ಕಿದೆ. ಬರೀ ಹಾಗೆ ನಾನು ಕೆರೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಜನ ಒಪ್ಪೋದಿಲ್ಲ. ಅದಕ್ಕೇನು ಮಾಡಿದೆ, ನಾನು ಬೋರ್ ರೀಚಾರ್ಜಿಂಗ್ ಹೆಸರಿನೊಳಗೆ ನಾನೇನು ಮಾಡ್ತಾಯಿದ್ದೀನಿ, ಕೆರೆಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ. 4 ಎಕರೆಯಿಂದ ಹಿಡಿದು 19 ಎಕರೆವರೆಗೂ ಇವತ್ತು ನಾನು 500 ಕೆರೆಗಳು ನಿರ್ಮಾಣ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಮಾಡಿದಿಲ್ಲ, ಕರ್ನಾಟಕ ಒಟ್ಟು 11 ರಾಜ್ಯದಲ್ಲಿ ಮಾಡಿದ್ದೀನಿ. ಅಯ್ಯಪ್ಪನವರ ಈ ಸಾಧನೆಗೆ ಈವರೆಗೂ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿಗಳು ಸಂದಿವೆ. ಇದೀಗ 2012ರ ಲಿಮ್ಕಾ ರೆಕಾರ್ಡ್ ಸಹ ಮುಡಿಗೇರಿದ್ದು, ಜಲಸಾಧಕನ ಸಾಧನೆಗೆ, ಕೀರ್ತಿ ಪತಾಕೆಗೆ ಮತ್ತೊಂದು ಗರಿ ಮೂಡಿದೆ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬನ್ನೇರುಘಟ್ಟ ಪಾರ್ಕ್ ಈಗ ಮತ್ತಷ್ಟು ಹೈಟೆಕ್ ಆಗಿದೆ. ಇಲ್ಲಿಗೆ ಹೋಗೋರು ಇನ್ಮುಂದೆ ಬಿಸಿ ಬಿಸಿ ಅಂತ ಪರದಾಡಬೇಕಿಲ್ಲ. ಕೂಲ್ ಆಗಿ ಎಲ್ಲಾ ಸಫಾರಿಗಳನ್ನ ಮಾಡಬಹುದು. ಅದಕ್ಕೆ ಅಂತ ಪ್ರವಾಸಿಗರಿಗೆ ವಿಶೇಷ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಕುಶನ್ ಸೀಟು, ಐಷಾರಾಮಿ ಲುಕ್ ಜೊತೆಗೆ ಎಸಿ ಸೌಲಭ್ಯವಿರೋ ಬಸ್. ಇದು ಬನ್ನೇರುಘಟ್ಟ ಅಂದವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬರೋ ಪ್ರವಾಸಿಗರಿಗಾಗಿ ರೆಡಿಯಾಗಿರೋ ಹೈಟೆಕ್ ಬಸ್. ಸಾಲು ಸಾಲು ಸಾವಿರಾರು ಗಿಡಮರ, ತಂಪಾದ ಗಾಳಿ, ಬೆಟ್ಟ ಗುಡ್ಡಗಳ ವಾತಾವರಣದಲ್ಲಿ ಸಿಂಹ, ಕರಡಿ ಮತ್ತು ಬಟರ್ಫ್ಲೈ ಸಫಾರಿಯನ್ನ ಈ ಐಷಾರಾಮಿ ಬಸ್ನಲ್ಲಿ ಕೂತು ನೋಡಬಹುದು. ಹೈಟೆಕ್ ಬಸ್ಸನ್ನು ಸಫಾರಿ ವೀಕ್ಷಣೆಗಾಗಿ ಈ ದಿನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 20 ಆಸನಗಳಿದ್ದು, ಪ್ರತಿ ಟಿಕೆಟ್ 500 ರೂಪಾಯಿ ಪ್ರಕಾರ 20 ಮಂದಿ 1 ಗಂಟೆಗಳ ಕಾಲ ಸಫಾರಿಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಸವಲತ್ತನ್ನು ಅದರಲ್ಲಿ ಒದಗಿಸಲಾಗಿದೆ. 20 ಆಸನಗಳಿರೋ ಬಸ್ ಹೈಫೈ ಜನರಿಗೆ ಹೇಳಿ ಮಾಡಿಸಿದಂತಿದೆ. ಇನ್ನು ಇದರಲ್ಲಿ ಮೈಕ್ ವ್ಯವಸ್ಥೆ ಇದ್ದು, ಪಾರ್ಕ್ನ ಸಂಪೂರ್ಣ ವಿವರವನ್ನ ಗೈಡ್ ಕೊಡ್ತಾರೆ. ಸಂಸ್ಥೆಗಳೇನಾದ್ರೂ ಬಂದ್ರೆ ಅವರೇ ಪಾರ್ಕ್ ಕುರಿತು ಮಾಹಿತಿ ನೀಡಬಹುದು. ಎಲ್ಲ ಥರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥವ್ರಿಗೆ ಎಲ್ಲ ಸೌಲಭ್ಯಗಳಿರ್ತಕ್ಕಂಥದ್ದು, ತುಂಬ ವಿಶಾಲವಾದಂಥ ಸೀಟ್ಗಳನ್ನ ಹೊಂದಿದೆ. ಮತ್ತು ಉತ್ತಮವಾದಂಥ ವೀಕ್ಷಣೆಯನ್ನು ಮಾಡ್ತಕ್ಕಂಥ ಪ್ರಾಣಿ ಪಕ್ಷಿಗಳನ್ನು ಇಲ್ಲಿ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇರತಕ್ಕಂಥ ಸುಸಜ್ಜಿತವಾದಂಥ ಒಂದು ಈ ಮಿನಿ ಬಸ್ಸನ್ನು ಇವತ್ತು ಪ್ರವಾಸಿಗರಿಗೋಸ್ಕರ ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಒಟ್ಟಿನಲ್ಲಿ ಇನ್ಮುಂದೆ ಬನ್ನೇರುಘಟ್ಟಕ್ಕೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋರು ಈ ಹೈಟೆಕ್ ಬಸ್ನಲ್ಲೇ ಪಾರ್ಕ್ ಸೌಂದರ್ಯವನ್ನ ನೋಡಬಹುದು. ತಣ್ಣನೆಯ ವಾತಾವರಣದ ಜೊತೆ ಪ್ರಾಣಿಗಳ ದರ್ಶನವನ್ನು ಪಡಿಬಹುದು. ಫ್ರೀ ಆಗಿದ್ರೆ ಒಂದ್ಸರಿ ನೀವು ಹೋಗಿ ಎಂಜಾಯ್ ಮಾಡಿ. ಮಂಜುನಾಥ್, ಸುವರ್ಣ ನ್ಯೂಸ್ 24/7 ಆನೇಕಲ್. ಕರ್ನಾಟಕದಲ್ಲಿನ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,100 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇವತ್ತು 540 ರೂಪಾಯಿ ಇಳಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,000 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಇವತ್ತು 450 ರೂಪಾಯಿ ಇಳಿಕೆಯಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.